ಸ್ಥಾನಕ್ಕೆ ನಾವು ಹೊರಟ್ವಿ. ನಿಮಗೆಲ್ಲ ಸಮುದ್ರ ಮಂಥನದ ಬಗ್ಗೆ ತಿಳಿದೇ ಇರುತ್ತೆ. ದೇವತೆಗಳು ಮತ್ತು ಅಸುರರು ಅಮೃತವನ್ನು, ಅಂದರೆ ಅಮೃತತ್ವದ ಔಷಧಿಯನ್ನು ಪಡೆಯಲು ಹಾಲಿನ ಸಮುದ್ರವನ್ನು ಮಂಥನ ಮಾಡಲು ಒಂದಾಗುತ್ತಾರೆ. ಅವರು ಮಂಥನ ಮಾಡುತ್ತಿದ್ದಂತೆ ವಿವಿಧ ರತ್ನಗಳು ಹೊರಹೊಮ್ಮಿದವು. ಆದರೆ ಅವುಗಳೊಂದಿಗೆ ಹಾಲಾಹಲ ಎಂಬ ಪ್ರಬಲ ವಿಷವೂ ಹೊರಬಂತು. ಈ ಮಾರಕ ವಿಷವು ಲೋಕವನ್ನೇ ನಾಶಪಡಿಸುವ ಅಪಾಯವನ್ನುಂಟು ಮಾಡಿತು. ಉಂಟಾಗಬಹುದಾದ ದುರಂತವನ್ನು ಕಂಡು ಶಿವನು ಮುಂದೆ ಬಂದ. ಅವರು ಶಾಂತವಾಗಿ ಹಾಲಾಹಲದ ಹೊಟ್ಟು ಮಡಿಕೆಯನ್ನು ನುಂಗಿದರು. ವಿಷವು ತುಂಬಾ ಪ್ರಬಲವಾಗಿತ್ತು. ಅದು ಅವನ ಗಂಟಲನ್ನು ನೀಲಿಗೆ ತಿರುಗಿಸಿತು. ಇದರಿಂದಾಗಿ ಅವನಿಗೆ ನೀಲಕಂಠ ಎಂಬ ಹೆಸರು ಬಂತು. ಶಿವ ವಿಷವನ್ನು ತಡೆ ಹಿಡಿದರೂ ಅದು ಅವನಿಗೆ ತೀವ್ರ ಅಸ್ವಸ್ಥತೆ ಉಂಟು ಮಾಡಿತು. ಅವರು ಹಿಮಾಲಯದ ತಪ್ಪಲಿನಲ್ಲಿರುವ ಪವಿತ್ರ ಪಟ್ಟಣ ಋಷಿಕೇಶದಲ್ಲಿ ಆಶ್ರಯ ಪಡೆದರು. ಇಲ್ಲಿ ಪಂಕಜ ಮತ್ತು ಮಧುಮತಿ ನದಿಗಳ ಸಂಗಮ ಸ್ಥಳದಲ್ಲಿ ಅವರು ದೀರ್ಘಕಾಲ ವಿಶ್ರಾಂತಿ ಪಡೆದು ಧ್ಯಾನ ಮಾಡಿದರು. ಶಿವ ಪರಮಾತ್ಮ ವಿಷವನ್ನು ಸೇವಿಸಿದ ನಂತರ ವಿಶ್ರಾಂತಿ ಪಡೆದ ಸ್ಥಳವನ್ನು ಈಗ ನೀಲಕಂಠ ಮಹಾದೇವ ದೇವಾಲಯ ಎಂದು ಕರೆಯುತ್ತಾರೆ. ಶಿವ ಪರಮಾತ್ಮ